ಎಲ್ಲರಿಗೂ ಶುಭೋದಯ. ಬನ್ನಿ, ಇವಾಗ ಟೈಮು 7:03 ಆಗಿದೆ. ಇವಾಗ ನಾವು ರೂಮಿಂದ ಲೀವ್ ಅಪ್ ಆಗಿ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬನ್ನಿ ಮುಂದೆ ಹೋಗೋಣ. ರೂಮ್ ಕೀ ಕೊಟ್ಬಿಟ್ಟು ನೆಕ್ಸ್ಟು ಅಮೌಂಟು ಡೆಪಾಸಿಟ್ ಮಾಡಿರೋದನ್ನ ಇಸ್ಕೊಂಡು ಹೋಗೋಣ ಸ್ವರ್ಗ ನೋಡೋದಕ್ಕೆ. ಬೆಳಗ್ಗೆ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಸಣ್ಣ ಸಣ್ಣ ಮಳೆ ಹನಿ ಬೀಳ್ತಾ ಇದೆ. ಸೂಪರ್ ವೆದರ್ ಅಂದ್ಕೊಳ್ಳಿ. ಸುತ್ತ ಫಾಗ್ ಎಲ್ಲ ಇದೆ. ಟ್ರೈನಲ್ಲಿ ಹೋಗ್ತಾ ನೋಡೋದಂತೂ ಸಕ್ಕತ್ತು ಅಂದ್ಕೊಳ್ಳಿ. ಬನ್ನಿ, ಬಸ್ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಕೇಳಿಕೊಂಡು ಹೋಗೋಣ. ಸಕ್ಕತ್ತು ಅಂದ್ಕೊಳ್ಳಿ. ಬೈಪಾಸಿಂದ ಹೋದರೆ ಇಲ್ಲಿ ಸ್ಟಾಪ್ ಇದೆ, ಸುಂಕನಕಟ್ಟೆ ಅಂದ್ಬಿಟ್ಟು. ಇಲ್ಲಿ ಸ್ಟಾಪ್ ಇಳ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ನಡ್ಕೊಂಡು ಹೋಗಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗೋದು ಡೈರೆಕ್ಟ್ ಹೋಗುವಂಥ ಬಸ್ಸು ಮಧ್ಯಾಹ್ನ ಮಾತ್ರ ಇರೋದಂತೆ. ಇನ್ನು ಬೆಳಗ್ಗೆ ಟ್ರೈನ್ಗಳಿಗೆಲ್ಲ ಇದೇ ರೀತಿ ಬೈಪಾಸಲ್ಲಿ ಇಳ್ಕೊಂಡು ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನು. ಅಲ್ಲಿ ತನಕ ಹೋಗಬೇಕು. ನೋಡ್ಬೋದು, ಕಳೆದ 7 ವರ್ಷದಿಂದ ಬಂದಿದ್ದಾಗ ಈ ರೀತಿ ಇಲ್ಲೇ ಇರಲಿಲ್ಲ. ಯಾವುದೋ ಒಂದು ಪಾಳು ಬಂಗ್ಲೆ ರೀತಿ ಇತ್ತು. ವಿಡಿಯೋ ಫೇಸ್ಬುಕ್ಕಲ್ಲಿದೆ. ನನ್ನ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಸಿಗೋದಿಲ್ಲ. ಫೇಸ್ಬುಕ್ಕಲ್ಲಿ ಸಿಗುತ್ತೆ. ವ್ಲಾಗರ್ ಕನ್ನಡಿಗ ಅಂತ ಇದೆ, ಹೋಗಿ ನೋಡ್ಬೋದು. ಅದರಲ್ಲಿ ಯಾವ ರೀತಿ ಸ್ಟೇಷನ್ ಅಂತ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವಾಗ ನೋಡಿದ್ರೆ ಯಾವ ರೀತಿ ಅಂದರೆ ಒಂದು ಮೈಸೂರು ಬೆಂಗಳೂರು ರೈಲ್ವೆ ಸ್ಟೇಷನ್ ಇರುತ್ತೆ ನೋಡಿ, ಆ ರೀತಿ ಅಪ್ಡೇಟ್ ಆಗಿದೆ 2 ವರ್ಷದಲ್ಲಿ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಆವಾಗ ಆ ರೀತಿ ಇರಲಿಲ್ಲ 7 ವರ್ಷದಿಂದ. ನೋಡ್ಬೋದು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಇಂಡಿಯನ್ ರೈಲ್ವೆ ಅವರು. ಬನ್ನಿ ಹೋಗೋಣ. ನಮ್ಮ ಟ್ರೈನ್ ಇರೋದು 9:15ಗೆ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 7:15 ಆಗಿದೆ. 7:15 ನೋಡೋಣ, ಕಾಯಬೇಕು. ಇನ್ನು 1.25 ಗಂಟೆ ಕಾಯಲೇಬೇಕು. ಬನ್ನಿ ಕಾಯೋಣ. ಫುಲ್ಲು ಖಾಲಿ ಇದೆ. ಒಂದು ಗೂಡ್ಸ್ ಟ್ರೈನ್ ಇದೆ, ಅದು ಬಿಟ್ಟರೆ ಇಷ್ಟು ದೊಡ್ಡದು ಇಲ್ಲೇ ಇಲ್ಲಿದೆ. ಹುಡುಗರು ನಿಜವಾಗ್ಲೂ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಲ್ಲಿಂದ ಇಲ್ಲಿಗೆ. ಇಷ್ಟು ಅಪ್ಡೇಟು ಸಕ್ಕತ್ತು ಅಂದ್ಕೊಳ್ಳಿ. ಇಷ್ಟು ದೊಡ್ಡದು ಇಲ್ಲೇ ಹಿಂಗೂ ಇರಲಿಲ್ಲ.
ನೋಡ್ಬೋದು ವ್ಯೂ ಇತ್ತು. ಕೆಳಗಡೆ ಹಾರಾಡಿ ಕಾಣಿಸ್ತಾ ಇಲ್ಲ ಅಷ್ಟು. ಏನು ವ್ಯೂ, ಏನು ಬಿಟ್ಕಟ್ಟೋರಿದ್ದು. ಯಾರ ನೋಡುವರು. ಸಖತ್ ಅನ್ಕೊಳ್ಳಿ.
ಕರ್ನಾಟಕದಲ್ಲಿ ಸ್ವರ್ಗ ನೋಡ್ಬೋದು ಅನ್ನೋ ರೀತಿ ಐತೆ ಮಾತ್ರ. ಎಲ್ಲ ಕಾಫಿ ಯಾವ ರೀತಿ ಇದೆ, ಕಾಫಿ ಯಾವ ರೀತಿ ಗಿಡಗಳ ಮೇಲೆಲ್ಲ ಗಿಡಗಳು ಹಾಕಿದ್ದಾರೆ ಸಕ್ಕತ್ತು ಅಂದ್ಕೊಳ್ಳಿ. ಈ ರೂಟ್ ಜರ್ನಿ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಂದರೆ ಮಳೆಗಾಲದಲ್ಲಿ ಕೆಲವು ಆಪ್ಷನು ಒಂದೊಂದು ಟೈಮಲ್ಲಿ ಓಪನ್ ಇರುತ್ತೆ, ಒಂದೊಂದು ಟೈಮಲ್ಲಿ ಓಪನ್ ಇರೋದಿಲ್ಲ. ಈ ರೂಟು ಮಧ್ಯಾಹ್ನ ಟೈಮಲ್ಲಿ ಕ್ಲೋಸ್ ಆಗುತ್ತೆ. ಏನೇ ಅದು ನೈಟ್ ಟೈಮ್ ಜರ್ನಿ ಮಾತ್ರ ಇರುತ್ತೆ. ಆದ್ದರಿಂದ ಯಾವಾಗ ಚಾನ್ಸ್ ಸಿಗುತ್ತೆ ಅಂದರೆ ಈ ಮಂತು ಈ ಸಾರಿ ಮಳೆ ಕಡಿಮೆ ಇರೋದ್ರಿಂದ ಒಟ್ನಲ್ಲಿ ಆಪ್ಷನ್ ಇದೆ ನಿಮಗೆ ನೆಕ್ಸ್ಟ್ ಮಂತ್ಗೂ ಬರೋದಕ್ಕೆ. ಆದಷ್ಟು ಟ್ರೈ ಮಾಡಿಕೊಂಡು 9 ಗಂಟೆಗೂ ಟ್ರೈನ್ ಇದೆ ಮತ್ತು 1 ಗಂಟೆಗೂ ಟ್ರೈನ್ ಇದೆ. ಬಟ್ 1 ಗಂಟೆಯಲ್ಲಿ ನಿಮಗೆ ಸೀಟ್ ಅವೈಲಬಿಲಿಟಿ ಸಿಗೋದಿಲ್ಲ. ನಿಮಗೆ 9 ಗಂಟೆ 9 ಕಾಲಿಗೆ ಇರೋಂಥ ಟ್ರೈನಲ್ಲಿ ಮಾತ್ರ ನಿಮಗೆ ಸೀಟ್ ಅವೈಲಬಿಲಿಟಿ ಇರುತ್ತೆ. ಆದ್ದರಿಂದ ನೀವು ಈ ಟ್ರೈನ್ನೇ ಚೂಸ್ ಮಾಡ್ಕೊಂಡು ಬಂದರೆ ಬೆಟರಾಗಿ ಬೆಳಗ್ಗೆ ಹೋಗೋದ್ರಿಂದ ಫಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆದ್ದರಿಂದ ಈ ಟ್ರೈನ್ನೇ ಚೂಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ನಮ್ಮ ಟ್ರೈನು ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಸ್ವಲ್ಪ ರೆಡ್ ಲೈಟ್ ಸಿಗ್ನಲ್ ಬಿದ್ದಿರೋದ್ರಿಂದ ಇಲ್ಲೇ ನಿಲ್ಲಿಸ್ತು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು, ಇಲ್ಲಿಂದ ಈ ಸ್ಕೂಲ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಇಲ್ಲಿಂದ ಆರಾಮಾಗಿ ನಡ್ಕೊಂಡು ಹೋಗೋದು. ನೋಡಿ ಟ್ರೈನು ನಿಲ್ಲಿಸಿದ್ದಕ್ಕೆ ಇಲ್ಲ ಅಂದರೆ 1.5 ಕಿಲೋಮೀಟ್ರ್ ನಡ್ಕೊ ಬರಬೇಕಿತ್ತು ರೈಲ್ವೆ ಸ್ಟೇಷನಿಂದ KSRTC ಬಸ್ ಸ್ಟ್ಯಾಂಡ್ಗೆ. ಬನ್ನಿ ಕರೆಕ್ಟಾಗಿ ಟೈಮ್ ನೋಡೋದಾರೆ ಇವಾಗ 12:15 ಆಗಿದೆ. ಇಲ್ಲಿ ಊಟ ಮಾಡಿಕೊಂಡು ಹಾಸನಲ್ಲಿ ಹೋಗಬೇಕು. ಬನ್ನಿ ಊರಿಗೆ ಹೋಗಿ ರೆಸ್ಟ್ ಮಾಡೋಣ. ನೋಡ್ಬೋದು KSRTC ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ನಾವು ಮೈಸೂರಿಗೆ ಬಸ್ ಹತ್ಕೊಂಡು ಹೋಗ್ತೀನಿ, ಅದ್ಯಾವುದು ಕೂಡ ಶೂಟ್ ಆಗೋದಿಲ್ಲ. ಈ ಹಾಸನ ಬಸ್ ಸ್ಟ್ಯಾಂಡ್ಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟದಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ. ಇದಂತೂ ಕರ್ನಾಟಕದ ಸ್ವರ್ಗ ಅಂತ ಅನ್ಬೋದು ಈ ಟ್ರೈನ್ ರೂಟ್ ಜರ್ನಿನ. ಬನ್ನಿ ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆಗಿತ್ತು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.